ಬರೀ ಸಸ್ಪೆನ್ಸ್, ಹೆವಿ ಸಸ್ಪೆನ್ಸ್ ಕೊಟ್ಟವ್ರೆ. ಅಕ್ಕೋರ್ ಲೇಟ್ ಮಾಡಿದ್ರು. ಫಸ್ಟ್ ಟೈಮ್ ಹತ್ತಿದ್ದೀನಿ ಬಸ್ಸು. ಸಿಸಿ ಕ್ಯಾಮ್ರಾ ತೆಗಿಯೋಷ್ಟು ಕೆಲಸ ಏನು ಮಾಡಿಲ್ಲವ ನೀನು, ಬರೀ ಬೈಸ್ಕೊಂಡಿರೋದೇ ಆಗೈತೆ. ವ್ಲಾಗ್ ಮಾಡಿ 2-3 ಡೇಸ್ ಆಗಿತ್ತು. ಯಾವ ರೊಕ್ಕನು? 800 ರೂಪಾಯಿ. ಹಾಫ್ ಆನ್ ಅವರ್ ಪರ್ಮಿಷನ್ ತಾಡಿದ್ದೀನಿ. ಬಾಸ್ ಫ್ಯಾನ್ಸ್ ಎಲ್ಲ ಫುಲ್ ಫಿದಾಗೋಗಿರ್ತಾರೆ. ಜೈ ಡಿ ಬಾಸ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಗೈಸ್ ಟೈಮ್ ಬಂದು 5:30 ಆಗೈತೆ. ರೆಡಿಯಾಗಿದ್ದೀನಿ, ನಮ್ಮ ಅಕ್ಕನೂ ರೆಡಿ ಆಗೋಳೆ. ಏನು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಮೂವಿಗೆ ಹೋಗ್ತಾಯಿದ್ದೀವಿ. ಡೆವಿಲ್ ಮೂವಿ ರಿಲೀಸ್ ಆಗೈತೆ ಇವತ್ತು. ಫಸ್ಟ್ ಶೋ ಹೋಗ್ಬೇಕು ಅಂತ ಹೋಗ್ತಾಯಿದ್ದೀವಿ. ನಾನು ಹಂಗೆ ಸ್ನಾನ ಮಾಡಿ ರೆಡಿಯಾಗಿಬಿಟ್ಟಿದ್ದೀನಿ. ಮೂವಿ ಮುಗಿಸ್ಕೊಂಡು ಹಂಗೆ ಆಫೀಸ್ಗೆ ಹೋಗ್ಬೇಕು. ನಮ್ಮ ಅಕ್ಕವರೆಲ್ಲ ಬರ್ತವ್ರೆ ರಾಜನಕುಂಟೆಯಿಂದ, ಹೊಸ ಮನೆಯಿಂದ ಅಲ್ಲಿಂದ ಇಬ್ಬರು ಬರ್ತವ್ರೆ. ನಾವಿಬ್ಬರು ಇನ್ನೊಬ್ಬರು ಆ್ಯಡ್ ಆಗ್ತಾರೆ. 5 ಜನ ಹೋಗ್ತೀವಿ ಮೂವಿಗೆ. ಬನ್ನಿ ಗೈಸ್ ಹೋಗೋಣ, ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಮೂವಿ ಫುಲ್ ತೋರಿಸಲ್ಲ. ವ್ಲಾಗ್ ಮಾಡಿ 2-3 ಡೇಸ್ ಆಗಿತ್ತು. ಅವಲೇ 3 ಡೇಸ್ ಆಗಿತ್ತು. ಸ್ವಲ್ಪ ರೆಸ್ಟ್ ಇರಲಿಲ್ಲ ಅಂತ ಮಾಡಲಿಲ್ಲ ವ್ಲಾಗು. ಇನ್ನು ಇದು ಫಂಕ್ಷನ್ ವ್ಲಾಗೆಲ್ಲ ಇವತ್ತೊಂದು ಅಪ್ಲೋಡ್ ಆಗೈತೆ, ನಾಳೆ ಒಂದು ಅಪ್ಲೋಡ್ ಆಗ್ತೈತೆ. ನಾಡ್ದಿಂದ ಡೈಲಿ ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ ಡೈಲಿ ರೂಟೀನ್ ಎಲ್ಲ ಮಾಡ್ತಿರ್ತೀನಿ. ರೆಡಿಯಾಗಿದ್ದೀವಿ. 6 ಗಂಟೆಗೆ ಬಿಡ್ತಾಯಿದ್ದೀವಿ. ಫುಲ್ಲು ಪ್ಯಾಕ್ ಆಗಿಬಿಟ್ಟಿದ್ದೀವಿ. ಹೆವಿ ಚಳಿ ಐತೆ. ಇನ್ನೇನು 3-4 ದಿವಸದಿಂದ ಚಳಿ. ಹೋಗಿ ಪೆಟ್ರೋಲ್ ಹಾಕ್ಸ್ಕೊಳ್ಬೇಕು. ಪೆಟ್ರೋಲ್ ಹಾಕ್ಸ್ಕೊಂಡು ಚಳಿ ಬರ್ತಾರೆ. ಒಂದೇ ಸಲ ಹೊರಡೋದು. ಗಾಯ್ಸ್ ಬಂದಿದ್ದೀವಿ ಥಿಯೇಟ್ರಿಗೆ. ಅಕ್ಕೋರು ಲೇಟ್ ಮಾಡಿದ್ರು. ದೂರದಿಂದ ಬರೋಕಾಯ್ತು, ಲೇಟ್ ಆಯಿತು. ರಾಧಾಕೃಷ್ಣ ಸರಿನಾ ಬಂದಿಲ್ವಾ? ರಾಧಾಕೃಷ್ಣ ಥಿಯೇಟ್ರಿಗೆ ಬಂದಿದ್ದೀವಿ, RT ನಗರ್. ಫುಲ್ಲು ಚಳಿ ಆಗ್ತೈತೆ ಗೈಸ್, ಹೆವಿ ಚಳಿ. ಅದು ಹೆಂಗೆ ಬಂದು ಗೊತ್ತಿಲ್ಲ. ಇವಾಗ ಫುಲ್ ಹೊಡ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಅವ್ರು ಬಂದಿದ್ದೆ, ಅವರು ಹಂಗೆ ಬಂದಿದ್ದಾರೆ ಹೊಡ್ಕೊಂಡು. ಫೋಟೋ ತೆಗೆದ ಕೈಯ ಪಾಪು ಮುರಿದು ಬಿಡುವುದು ಸರ್ಸು. ಪಾಪು ಹೆಸರು ಕೇಳಲ್ವಾ? Do not take my pictures without my permission. ಗಾಯ್ಸ್ ಮೂವಿಗೆ ಹೋಗಿ ಬಂದ್ವಿ. ಅವಲೇ 9:30 ಆಗೈತೆ. ಆಫೀಸ್ಗೆ ಹೋಗಬೇಕು. ಟೈಮ್ ಹಾಫ್ ಆನ್ ಅವರ್ ಪರ್ಮಿಷನ್ ತಾಡಿದ್ದೀನಿ. ಸರ್ ಹಂಗೆ ಡ್ರಾ ಮಾಡ್ತೀನಿ ಬಾ ಅಂದರೆ. ಕರೆಕ್ಟಾಗಿ ಮೇಕ್ರಿ ಸರ್ಕಲಲ್ಲಿ ಇದ್ದೀವಿ. ಸೂಪರ್ ಆಗೈತೆ ಮೂವಿ, ನೀವು ಹೋಗಿ ನೋಡಿ ಗಾಯ್ಸ್. A few inches later. ಹಾಯ್ ಗಾಯ್ಸ್, ಆಫೀಸ್ ಮುಗೀತು. ಹಂಗೆ ಇವ್ನು ಡ್ರಾಪ್ ಆಗ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾವನೆ ನಮ್ಮ ಹುಡುಗ. ಯಶವಂತಪುರ ಡ್ರಾಪ್ ಹಾಕ್ಸ್ಕೊಂಡು ಇಲ್ಲಿಂದ ಟ್ರೈನಾಗೆ ಹೋಗೋದು ಆ್ಯಸ್ ಯೂಶುವಲ್. ಟ್ರೈನ್ ಬೆಸ್ಟು. ಟ್ರೈನ್ ಇವತ್ತು ಫಸ್ಟ್ ಟೈಮ್ ಹತ್ತಿದ್ದೀನಿ ಬಸ್ಸು 1-2 ಮಂತ್ಸಿಂದ. ಇಲ್ಲೇ ಬಿಡು ಸಾಕು. ಜಾಸ್ತಿ ಒಳಗೆ ಬೇಡ, ಇಷ್ಟ ಆಗಲ್ಲ ಜಾಸ್ತಿ ಒಳಗೆ ಬಿಡಿಸ್ಕೊಳ್ಳೋದು. ನಂದು ರೊಕ್ಕ ಹೋದು. ಯಾವ ರೊಕ್ಕನು? 800 ರೂಪಾಯಿ. ಹಾಂ, ಕ್ಯಾಶ್ ಎಲ್ಲ ಐತೆ ಅಂತ ಏನೋ ಗೊತ್ತಿಲ್ಲ. ಸರಿ ಗೈಸ್, ಆಮೇಲೆ ಸಿಗ್ತೀನಿ. ಕ್ಯಾಶ್ ಯಾವುದೋ ಕೊಟ್ಟಿದ್ದ ನನಗೆ ಕ್ಯಾಶು. ನಿನ್ನ ಹತ್ರನೇ ಐತನ 800 ರೂಪಾಯಿ. ಅದೇಂತೀನಿ ಅವತ್ತು ಲಾಸ್ಟಿಗೆ ಕೊಟ್ಟಿದ್ದೀನಲ್ಲ. 600 ರೂಪಾಯಿ ಮಾತ್ರ ಅದೇ ಇದು. ನೀನು ಕೊಟ್ಟಿದ್ದು ನಂಗೆ 600 ಅಷ್ಟೇನು? 800 ಕೊಟ್ಟಿದ್ದೀನಿ ಕೊಡೋಲ್ಲ. ನನಗೆ ಗೊತ್ತಿಲ್ಲ ಗುರು. ನೋಡು 200ಕ್ಕೆ 400 ಹಾಕೊಡು. ನನಗೆ ಗೊತ್ತಿಲ್ಲ ಗುರು, ನೀನು ಕೊಟ್ಟಿದ್ದು 600 ಅಷ್ಟೇ. ಗಾಯ್ಸ್ ನಮ್ಮ ಹುಡುಗ ಡೆವಿಲ್ ಮೂವಿಗೆ ಹೋಗ್ತಾವನೆ ನೋಡಿ. ಅವ್ನು ಯಾರನ್ನ ಕರ್ಕೊಂಡು ಹೋಗ್ತಾನೆ, ಅಮ್ಮನಂತೂ ಕರ್ಕೊಂಡು ಹೋಗಲ್ಲ. ಅವ್ನು ಬೆಳಿಗ್ಗೆ ಹೋಗಿದ್ದೆ ಡೆವಿಲ್ ಮೂವಿಗೆ. ಸರಿ ಮತ್ತೆ ಬೇಗ ಇರ್ಲಿ ಬಿಡಿ, ನಾನು ತಿಂಗಳು ಹೋಗ್ತೀನಿ ಹೆಸರಲ್ಲಿ. ತಗೊಳ್ಳೋ ಹೋಗಿ ಹೋಯ್ ಬೇಗ ನಾವು ಹೋಗ್ತಾ ಇದ್ದೀನಿ. ಏನು ಬೇಗ ನೋಡಿ, ದುಡ್ಡು 800 ರೂಪಾಯಿ ನಾನು ಕೊಟ್ಟಿದ್ದೀನಪ್ಪ. ನಿನಗೆ ವಾಪಸ್ ಕೊಡಬೇಕು, ಬಡ್ಡಿ ಸೇರಿ ನಾವು 1000 ರೂಪಾಯಿ ಕೊಡಬೇಕು. ನೀ ಕೊಟ್ಟಿದ್ದು ಪ್ರೂಫ್ ಇಲ್ಲ ನನಗೆ, ನಾನು ಕೊಟ್ಟಿದ್ದು ಪ್ರೂಫ್ ಐತೆ. ಓಕೆ ಗೈಸ್, ಮನೆಗೆ ಹೋಗಿ CC ಕ್ಯಾಮ್ರಾ ಐತೆ. ಎಲ್ಲ ಇದೆ, ತೆಕ್ಕೊಳ್ಳಲ್ಲವ ನಿಮಗೆ. CC ಕ್ಯಾಮ್ರಾ ತೆಗಿಯೋಷ್ಟು ಕೆಲಸ ಏನು ಮಾಡಿಲ್ಲವ ನೀನು, ಬರೀ ಬೈಸ್ಕೊಂಡಿರೋದೇ ಆಗೈತೆ. ಗೈಸ್ ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟಿರೋದು, 7 ಗಂಟೆಗೆ ಬರ್ತಾಯಿದ್ದೀನಿ. ಮೂವಿಗೆ ಹಂಗೆ ಹೋಗಿದ್ದೆ ಆಫೀಸ್ಗೆ. ಅವರೇ ಹಾಫ್ ಆನ್ ಅವರ್ ಲೇಟ್ ಆಗಿತ್ತು, ಪರ್ಮಿಷನ್ ತಗೊಂಡಿದ್ದೆ. ನಾವು ಅಮ್ಮನ ಮೊಬೈಲಲ್ಲಿ ಕರೆನ್ಸಿ ಇಲ್ಲ, ಬೇಡ
ಫೋನ್ ಮಾಡೋಕ್ಕೂ ಬಿಡೋಕ್ಕೂ ಹೊಟ್ಟೆ ಹಸಿದೈತೆ. ನಮ್ಮಮ್ಮ ಇಕ್ಕೈತಿ ಇವಾಗ ಅನ್ನಕ್ಕೆ ನೋಡಿ. ಸಾರು ನಿನ್ನೆದಾ? ನೆನ್ನೆ ಏನು ಮಾಡಿದ್ದೆ? ಹೆವಿ ಹೊಟ್ಟೆ ಹಸಿದೈತೆ ಗೈಸ್. ಕಾಫಿ ಕೊಡು ಫಸ್ಟ್. ಕಾಫಿ ಕುಡ್ತೀನಿ. ಕಾಫಿ ಕುಡ್ದು ಸಿಗ್ತೀನಿ ಗೈಸ್. ಓಕೆ ಗೈಸ್, ಇದು ಡೆವಿಲ್ ಮೂವಿ ಬಗ್ಗೆ ಹೇಳೇ ಇಲ್ಲ ನಿಮಗೆ. ಹೆಂಗೈತಿ ಅಂದರೆ ಫಸ್ಟ್ ಕ್ಲಾಸ್ ಆಗೈತೆ ಮೂವಿ ಅಂತೂ. ಬರೀ ಸಸ್ಪೆನ್ಸ್, ಹೆವಿ ಸಸ್ಪೆನ್ಸ್ ಕೊಟ್ಟವ್ರೆ. ಕನ್ಫ್ಯೂಸ್ ಆಗೋಗ್ಬಿಡ್ಬೇಕು ಆ ಥರ ಸಸ್ಪೆನ್ಸ್ ಕೊಟ್ಟವ್ರೆ ಒಂದು 2-3 ಕಡೆ. ಮತ್ತು ಇನ್ನು ನಮ್ಮ ಗಿಲ್ಲಿ ನಟ ಕಾಮಿಡಿ ಸ್ವಲ್ಪ ಬರೋದು, ಒಂದು ಸ್ವಲ್ಪ ಆದ್ರೂ ಮಸ್ತು ಕಾಮಿಡಿ ಐತೆ ಗಿಲ್ಲಿ ನಟ. ಅದು ಹೆವಿ ಕ್ರೇಜ್ ಐತೆ ಬಿಡಿ ಗೈಸ್. ಆ್ಯಕ್ಷನ್ ಒಂಥರ, ಸ್ಟೋರಿ ಒಂದು ಸ್ವಲ್ಪ ಕಮ್ಮಿನೇ ಆ್ಯಕ್ಚುಲಿ. ಇದು ಕೊಡೋ ಅಂಥ ಸ್ಟೋರಿ ಕಮ್ಮಿನೇ, ಮೆಸೇಜ್ ಕೊಡೋ ಸ್ಟೋರಿ. ಬಟ್ ಆ್ಯಕ್ಷನ್ ಅಂತೂ ಪಕ್ಕ ಅಲ್ಟಿಮೇಟು. ಬಾಸ್ ಫ್ಯಾನ್ಸ್ ಎಲ್ಲ ಫುಲ್ ಫಿದಾಗೋಗಿರ್ತಾರೆ ಆ ಮೂವಿ ನೋಡಿ. ಹಂಗೆ ಆ ಥರ ಐತೆ. ಒಂದೊಂದು ಫೈಟ್ ಸೀನು ಅದ್ರೋಬೇಕು ಆ ಥರ ಐತೆ. ಅಷ್ಟೇ ಗೈಸ್, ಮೂವಿ ಅಂತೂ ಚೆನ್ನಾಗೈತೆ. ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೈ ಡಿ ಬಾಸ್. ಅಷ್ಟೇ.